ನಮಸ್ಕಾರ ಸರ್. ತಮ್ಮ ಹೆಸರು? ನಾನು ರಾಮಪ್ರಸಾದ್ ಅಂತ. ಸರ್, ನೀವು ಎಷ್ಟು ವರ್ಷದಿಂದ ಗೋದಾದೇವಿ ಬಗ್ಗೆ ಮಾಡ್ತಿದ್ದೀರಾ? ಸುಮಾರೊಂದು 30 ವರ್ಷದಿಂದ ಉಪನ್ಯಾಸಗಳಾಗ್ತಾ ಇದೆ. ಒಂದ್ಸಲ 2-3 ಕಡೆಯಲ್ಲೂ ಕೂಡ ಉಪನ್ಯಾಸ ಆರಂಭದಲ್ಲೇ ಆಗ್ತಾ ಇದ್ದಿದ್ದು. ಹಾಗಾಗಿ ಏನೋ ಗೋದಾದೇವಿ ನಡೆಸ್ಕೊಡ್ತಾ ಇದ್ದಾಳೆ. ಒಂದು ಸಹಚಿಂತನೆ ಅವಾಗಲಿಂದನೂ ನಡೀತಾ ಇದೆ. ಸರ್, ವೈ ಆರ್ ಸೋ ಫ್ಯಾಸಿನೇಟ್ ಅಬೌಟ್ ಯು ಅನ್ನೋದ್ರ ಬಗ್ಗೆ ಮಾತಾಡಿ ಸರ್. ವಾಟ್ ಮೆಸೇಜ್ ಯು ವಾಂಟ್ ಟು ಗಿವ್ ಥ್ರೂ ಗೋದಾದೇವಿ ಸರ್? ಗೋದಾದೇವಿ ಕೊಟ್ಟಂಥ ಸಂದೇಶ ಇಡೀ ವಿಶ್ವಕ್ಕೆ, ಎಲ್ಲ ಮನುಷ್ಯರಿಗೂ ಕೂಡ. ಈಗ ಯದ್ಮನು ರವದತೆ ತದ್ಭೇಷಜಂ, ಮನು ಏನು ಹೇಳಿದ್ನೋ ಅದಂತ. ಆ ಮನು ಹೇಳಿದ ಮಾತನ್ನು ಸರಿಯಾಗಿ ತಿಳಿದುಕೊಳ್ಳದೆ ಮನು ಕಮೆಂಟ್ ಮಾಡ್ತಾರೆ. ಗೀತಾ ರಕ್ಷತೆ ಗೋಮಾರಿ ಭರ್ತಾ ರಕ್ಷತೆ ಯೌವನೇ ರಕ್ಷಂತಿ ಸ್ಥಾವರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬೇಡ ಅಂತಲ್ಲ. ಯಾಕೆಂದರೆ ಅದೇ ಮನು ಹೇಳಿದ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ತದೇವತಃ. ಎಲ್ಲಿ ಸ್ತ್ರೀಯರನ್ನು ಗೌರವಿಸ್ತಾರೋ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಸಂತೋಷ ಪಡ್ತಾರೆ ಅಂತ. ಇವೆಲ್ಲ ಸಂದೇಶಗಳು. ನಾನು ನನ್ನ ಭಾಗ್ಯ ಡಾಕ್ಟರ್ NS ಅನಂತರಂಗಾಚಾರ್ಯ ಅವರಲ್ಲಿ ನಾನು ಸುಮಾರು ಒಂದು 20-30 ವರ್ಷ ಅವ್ರ ಜೊತೆಯಲ್ಲಿ ಕಾಲಕ್ಷೇಪಗಳು ಎಲ್ಲ ವಿಶಿಷ್ಟಾದ್ವೈತದ ಗ್ರಂಥಗಳೆಲ್ಲ. ಆಮೇಲೆ ಅವ್ರು ಬರೀಬೇಕಾದ್ರೆ ಅವ್ರಿಗೆ ನಾನು ಲೇಖನಿಯಾಗಿದ್ದೆ. ವ್ಯಾಸರಿಗೆ ಗಣೇಶ ಕೂತ್ಕೊಂಡಂತೆ ನೀವೇ ಬನ್ನಿ ಅಂತವ್ರು ಹೇಳಿ ಒಂದೊಂದು ಕೃತಿಯನ್ನು ಸುಮಾರು ಒಂದು 100 ಪುಸ್ತಕಗಳ ಮೇಲೆ ಬರೆದಿದ್ದೇವೆ ನಾವು. ಅದರಲ್ಲಿ ದಿವ್ಯ ಪ್ರಬಂಧ ತಮಿಳಿನಲ್ಲಿ ಇರೋದಕ್ಕೆ ಪ್ರತಿಪದಾರ್ಥ ವಿವರಣೆಗಳನ್ನು ಕೊಟ್ಟು ಎಲ್ಲ ಮಾಡಿದ್ದು. ತಿರುಮಂಗೆ ಆಳ್ವಾರ್ ಅವರ ಕೃತಿಗಳೆಲ್ಲ, ಹಾಗೆ ಆಳ್ವಾರ್ ಕೃತಿಗಳು. ಉಪನಿಷತ್ತುಗಳಿಗೆ ರಾಮಾನುಜರ ಸಿದ್ಧಾಂತದ ಪ್ರಕಾರ ಅದರ ಅರ್ಥ. ಈಗ ಸಾಮಾನ್ಯವಾಗಿ ಎಲ್ಲವೂ ಅದ್ವೈತದ್ದೇ ಸಿಗುವಂಥದ್ದು. ರಾಮಕೃಷ್ಣ ಅಷ್ಟಮ, ಶಂಕರ ಇದ್ರದ್ದು ಅದ್ವೈತ ಇವುಗಳಲ್ಲಿ ಸಿಗುವಂಥದ್ದು. ಆದರೆ ರಾಮಾನುಜ ಸಿದ್ಧಾಂತದ ಬಗ್ಗೆ ಪುಸ್ತಕಗಳನ್ನು ನಾವು ಪ್ರಿನ್ಸಿಪಲ್ ಉಪನಿಷತ್ಸ್ ಅಂತ ಶುರು ಮಾಡಿ 10 ಉಪನಿಷತ್ತುಗಳಿಗೂ ಕೂಡ 15ನೇ ಶತಮಾನದಲ್ಲಿ ರಂಗರಾಮಾನುಜ ಭಾಷ್ಯ, ಅವರು ರಂಗರಾಮಾನುಜರನ್ನು ಬರೆದಂಥ ಕಾಮೆಂಟ್ರಿ. ಅದು ಏನು ಅಂದರೆ, ರಾಮಾನುಜರು ಗೇವ್ ದಿ ಪ್ರೈಮರಿ ಇಂಪಾರ್ಟೆನ್ಸ್ ಟು ಆಲ್ ದಿ ಸ್ಕ್ರಿಪ್ಚರಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಎ ಪರ್ಫೆಕ್ಟ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಸ್ಕ್ರಿಪ್ಚರಲ್ ಸ್ಟೇಟ್ಮೆಂಟ್ಸ್ ದಟ್ ವಾಸ್ ಎಫೆಕ್ಟಿವ್ಲಿ ಡನ್ ಬೈ ರಾಮಾನುಜರದು ಅವರ ದಾಟಿಸಲಿಕ್ಕೆ. ಈ ರಂಗರಾಮಾನುಜ ಮುನಿ ಅವರದ್ದು ಇಟ್ಕೊಂಡು ಈ ಮೇಲ್ಕೋಟೆ ಅಕಾಡೆಮಿ ಆಫ್ ಸಂಸ್ಕೃತ ಅವರು ಒಂದೊಂದೇ ಗ್ರಂಥಗಳನ್ನು ತೆಗ್ತಾ ಇದ್ದಾರೆ. ಇದೆಲ್ಲ ಅಕಾರ್ಡಿಂಗ್ ಟು ರಾಮಾನುಜ ಇದ್ದಾರೆ. ತಿರುಪ್ಪಾವೈ ಬಹಳ ಮುಖ್ಯವಾಗಿ ಅಲ್ಲಿಂದಾನೆ. ಇಲ್ಲಿ ನಾನು ವೇದವನ್ನು ಕಂಡಕ್ಟ್ ಮಾಡ್ತಾ ಇದ್ದೆ, ಕ್ಲಾಸ್ಗಳನ್ನು. ಮೊದಲು ನಾನು ವರದರಾಜ ಸಿರಿಮಲೆ ಅವರಲ್ಲಿ ಕಲ್ತಿದ್ದು. ಆ ಶಿಷ್ಯರಲ್ಲಿ ಒಬ್ಬರು GKW ಅನಂತರಾವ್ ಅಂತ. ನೀವು ಇಷ್ಟೆಲ್ಲ ವಿಷಯಗಳನ್ನ ಹೇಳ್ತೀರಿ, ಉಪನ್ಯಾಸ ಯಾಕೆ ಮಾಡಬಾರ್ದು ಅಂತ. ಆ ರೀತಿಯಲ್ಲಿ ಆರಂಭವಾಗಿದ್ದು ಸುಮಾರು 30-35 ವರ್ಷದ ಹಿಂದೆ. ಅಲ್ಲಿಂದ ನಿರಂತರವಾಗಿ ಆಗ್ತಾ ಇರುತ್ತೆ. ಏನಿದೆ ತಿರುಪಾವೈನಲ್ಲಿ ಅನ್ನೋದನ್ನು ನಮ್ಮ ಆಚಾರ್ಯರು ಭಾಳ ಚೆನ್ನಾಗಿರ್ತಾರೆ. ಆತ್ಮಗುಣಗಳನ್ನು ಬೆಳೆಸ್ಕೊಳ್ಬೇಕು ಭಾಳ ಮುಖ್ಯವಾಗಿ. ಈಗ ಏನೋ ಅಧ್ಯಾತ್ಮ ಅಂದಿದ ತಕ್ಷಣ ಏನೋ ಸತ್ತ ಮೇಲೆ ಮೋಕ್ಷ ಅದು ಅಂತಲ್ಲ. ಹೌ ಬೆಸ್ಟ್ ಯು ಕ್ಯಾನ್ ಲೀಡ್ ಯುವರ್ ಲೈಫ್, ಇದನ್ನು ತಿಳಿಸೋದು ದಿ ಆರ್ಟ್ ಆಫ್ ಲೈಫ್. ಬದುಕುವ ಕಲೆಯನ್ನು ತಿಳಿಸುವಂಥದ್ದು ಅಧ್ಯಾತ್ಮ. ಅದರಲ್ಲಿ ಗೋದಾದೇವಿ ಶ್ರುತಿ ಶತ ಶಿರಸ್ಸಿದ್ಧಂ ಅಧ್ಯಾಪಯಂತಿ. ಶ್ರುತಿಗಳು ಅಂದರೆ ವೇದ, ಅದರ ಶಿರಸ್ಸು ಅಂತಂದರೆ ಉಪನಿಷತ್ತುಗಳು, ವೇದಾಂತ ನಿಗಮ ಅಂತ. ಅವುಗಳಲ್ಲಿ ಹೇಳಿದ್ದನ್ನು ಬಹಳ ಸುಲಭವಾಗಿ ತಿಳಿಸ್ತಾ ಇದ್ದಾಳೆ. ಒಂದು ವ್ಯಾಜವಾಗಿ ಇಟ್ಕೊಂಡು ತನ್ನ ಸಖಿಯರನ್ನು ಸೇರಿಸ್ಕೊಂಡು 30 ಪದ್ಯಗಳಲ್ಲಿ ಈ ಭಗವದ್ ಅನುಭವದಲ್ಲಿ ಮುಂದೆ ಇರೋವರನ್ನು ಇಟ್ಟುಕೊಂಡು ಅವರ ಜೊತೆಗೆ. ಭಾಗವತರಿಗೆ ಬಹಳ ವಿಶೇಷವಾದ ಪ್ರಶಸ್ತಿ ಉಂಟು ನಮ್ಮಲ್ಲಿ. ಭಗವತ್ ಕೈಂಕರ್ಯಮೋ ಭಾಗವತ ಕೈಂಕರ್ಯಮೋ ಶೇರ ಅನುಷ್ಠಿಕ ವರಿದಾನ ಪೋದು ಕಿಮ್ ಉಪಾದೇಯ ತಮ್ಮ ಅಂದರೆ ಭಾಗವತ ಕೈಂಕರ್ಯಮೇ ಎಂದು ಭಗವಂತನಿಗೆ ಸೇರಿದವರು. ಅದನ್ನೇ ತೊಂಡನ್ ಶಡಗೋಪನ್ ಅಂತ ದಿವ್ಯ ಪ್ರಬಂಧಗಳು ಹೇಳ್ತಾರೆ. ಹೀಗೆ ಗೋದಾದೇವಿ ತಾನು ಬಯಸಿದ್ದು ಭಗವಂತನನ್ನೇ ಪತಿಯನ್ನೇ ಪಡಬೇಕು ಅಂತ. ನಾವೆಲ್ಲರೂ ಭಗವಂತನನ್ನೇ ಪಡೆಯಬೇಕು ಅನ್ನೋದು ಜೀವನದ ಗುರಿಯಾಗಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ತಿಳಿಸ್ತಾಳೆ. ಜೊತೆಗೆ ನಾವು ಮಾಡುವಂಥ ಎಮೋಷನಲ್ ಇದುಗಳಲ್ಲಿ ತಪ್ಪು ಮಾಡಿದ್ರೆ ಒಬ್ಬರನ್ನ ಶಯ್ಯಾದನೆ ಶಯ್ಯೋ ತೀಕುರುಳೈಶ್ ಅನ್ನೋದು, ಇನ್ನೊಬ್ಬರಿಗೆ ಒಂದು ಕೆಟ್ಟ ಮಾತಾಡೋಲ್ಲ. ಸಾಕು, ಒಂದೇ ಒಂದನ್ನು ಇಟ್ಕೊಂಡ್ರೆ ಸಾಕು, ಯಾರು ಏನೇ ಇದು ಮಾಡಲಿ. ವೇದದಲ್ಲಿ ಹೇಳುತ್ತೆ, ಸರ್ವೇ ದೇವತಃ ಬ್ರಾಹ್ಮಣೇವ ಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿಭ್ಯೋ ದಿವೇ ದಿವೇ ನಮಸ್ಕುರ್ಯಾತ್. ವೇದವನ್ನು ತಿಳಿದಂಥ ಬ್ರಾಹ್ಮಣನ ಕಂಡಾಗಲೆಲ್ಲ ನಮಸ್ಕಾರ ಮಾಡು. ಅವನ ಬಗ್ಗೆ ಒಂದು ಚಕಾರ ಮಾತಾಡು. ನಾಶ್ಲಿ ಲಂ ಕೀರ್ತಯೇತ್. ದಿಸ್ ಇಸ್ ಅನ್ ಆರ್ಡರ್ ಬೈ ವೇದ. ವೇದ ಅಖಿಲ ಧರ್ಮ ಮೂಲ. ಅದನ್ನು ವೇದಂ ತಮಿಳ್ ಶೈದಮಾನ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತ. ವೇದ ಕಲಿಯೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಯಜ್ಞೋಪವೀತ ಅಧೀತ, ಯಜ್ಞೋಪವೀತವನ್ನು ಧರಿಸಿದವನ ಅವನು ಮಾತ್ರ ಕಲಿಯೋದಕ್ಕೆ. ಅದಕ್ಕಾಗಿ ಬರೀ ಬ್ರಾಹ್ಮಣ ಪುರುಷನಾಗಿ ಹುಟ್ಬಿಟ್ರೆ ಅಂತಲ್ಲ,
ಅವನು ಉಪನಯನ ಸಂಸ್ಕಾರ ಆಗಿರಬೇಕು. ಅಧ್ಯಯನ ಹೋಮ ಆದಮೇಲೆ ಕಲಿಯೋದಕ್ಕೆ ಅವಕಾಶ ಇರೋದು. ಅದರಲ್ಲೂ ಕೂಡ ಅಷ್ಟಮಿ ಅನಧ್ಯಯನ ಆ ದಿವಸಗಳಲ್ಲಿ ವೇದವನ್ನು ಹೇಳೋ ಹಾಗಿಲ್ಲ. ಇದು ಪ್ಲೇಯಿಂಗ್ ವಿತ್ ದಿ ಸೌಂಡ್ ಎನರ್ಜಿ. ಸೊ ಅದರಿಂದ ಅದರಲ್ಲಿ ಏನು ವಿಭಕ್ತವಾಗಿ ಹೇಳಿದೆಯೋ ಅದು ಎಲ್ಲರಿಗೂ ತಲುಪಲಿ ಅಂತ ಅನ್ನೋದಕ್ಕಾಗಿ ಶ್ರುತಿ ಶತ ಶಿರಸ್ಸಿದ್ಧಂ ಅಧ್ಯಾಪಯಂತಿ. ಶ್ರುತಿಗಳು 100, ಅವುಗಳ ಶಿರಸ್ಸು ವೇದಾಂತ. ಅದರಲ್ಲಿ ಹೇಳಿದ್ದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಇದು ಗೋದೋಪನಿಷತ್ತು. ಅದಕ್ಕಾಗಿ ಗೋದಾದೇವಿ ತಿರುಪ್ಪಾವೈ ಪ್ರತಿಯೊಬ್ಬರೂ ಕೂಡ ಇದು ಇಡೀ ವಿಶ್ವದ ಮನುಕುಲಕ್ಕೆ ಹೇಳಿದ್ದು, ಬರೀ ಇವರಿಗೆ ಅಂತಲ್ಲ. ಇದು ಹೇಗೆ ಅಂದರೆ ಗೃಹಿಣಿಯಾದವರು ಮನೆಯಲ್ಲಿ ಅಡಿಗೆ ಮನೆಗೆ ಸ್ನಾನ ಮಾಡಿ ಹೋಗಿ ಕುಕ್ಕರ್ ಇಡಬೇಕಾದ್ರೆ ಪೆರುಂದೇವಿ ತಾಯಾರ್ ತಿರು ಕೈಯಾಲೆ ಅಂತ ಇಟ್ಟು ಅನ್ನ ಇದು ಎಲ್ಲ ಮಾಡಬೇಕು. ಅಡುಗೆ ಕೆಲಸ ಮುಗಿಯೋಷ್ಟು ಪ್ರತಿದಿನ ತಿರುಪವೇ ಹೇಳಬೇಕು. 30 ತಪ್ಪಾಮೆ ಈ ಸಂದೇಶ ಅವಳೇ ಕೊಡ್ತಾಳೆ. ಏನು ಭಾಳ ಮುಖ್ಯವಾದದ್ದು ಅಂದರೆ ನಾವಿಲ್ಲಿ ಬಂದಿರೋದು ನಾಟ್ ಫಾರ್ ಏನು ದೈಹಿಕವಾದ ಪ್ಲೆಜರ್ಸು ಇದಲ್ಲ. ಇದು ಬೇಡ ಅಂತ ಹೇಳಿಲ್ಲ, ಆದರೆ ಇದು ಪ್ರಧಾನ ಅಲ್ಲ. ಏನು ಹಾಗಾದರೆ ಅಂತಂದರೆ ನಿನಗೆ ಕೈಂಕರ್ಯ, ನನಗೆ ಭೋಗ ಭಾಗ್ಯ ಬೇಡ, ನನಗೆ ಜಪವು ತಪವು ಬೇಡ, ನನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ ಎಂದರು. ರಾಮಾನುಜರು ಗದ್ಯತ್ರಯವನ್ನು ಬರೆದಿದ್ದಾರೆ 9 ಕೃತಿನಲ್ಲಿ. ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಪಾರಮಾರ್ಥಿಗೆ ಭಗವಚ್ಚರಣಾರವಿಂದ ಯಥಾವಸ್ಥಿತ ಅವಿರದಾಸ್ತುಮೇ ಅಂತ ಶುರು ಮಾಡ್ತಾರೆ ಶರಣಾಗತಿ ಗದ್ಯ. ಇವಳು 29ನೇ ಪಾಶುರ. ಅದಕ್ಕೆ ಅದನ್ನು ಶಾತ್ತುಮರೈ ಪಾಶುರ. ನಾವು ಪ್ರತಿದಿನ ಅದನ್ನು ಭಗವಂತನಿಗೆ ಆರಾಧನೆ ಆದಮೇಲೆ ಮಂಗಳಾಶಾಸನ ಅದು ಹೇಳಬೇಕಾದ್ರೆ ಉನಕ್ಕೇ ನಾಮಾಳ್ಚೈವೋ ಮತ್ತೆ ನಮ್ಮ ಕಾಮಗಳು ಮಾತು. ನಿನಗೇ ಯಾವಾಗಲೂ ನಾವು ಕಿಂಕರರಾಗಿರುವಂಗೆ, ನಿನ್ನನ್ನು ಬಿಟ್ಟು ಬೇರೆ ಏನನ್ನು ಕೂಡ ನಾವು ಬಯಸಬಾರ್ದು. ಆ ರೀತಿ ನಮ್ಮ ಮನಸ್ಸನ್ನು ನೀನು ತೊಡಗಿಸು ಅಂತ ಕೇಳಿ ಸಂತೋಷವಾಗಿ ಪ್ರತಿದಿನ ಇದ್ದು ಏನು ನಮ್ಮಿಂದ ಸಾಧ್ಯವಾಗುತ್ತೋ ಸಮಾಜಕ್ಕೆ ಅದನ್ನು ಮಾಡಿ ಭಗವಂತನೇದು ಮೃತ್ಯುವನ್ನು ಕೃತಕೃತ್ಯ ಪ್ರತೀಕ್ಷಂತೆ, ಪ್ರಿಯ ಅತಿಥಿಯಂತೆ ಮೃತ್ಯುವನ್ನು ಎದುರಿಸ್ತಾರೆ. ಕೃತಕೃತ್ಯ ಪ್ರತೀಕ್ಷಂತೆ ಅಂತ ಇವೆಲ್ಲ ಭಾಳ ಸುಂದರವಾದಂಥ ವಿಷಯಗಳನ್ನು ಹೇಳ್ತಾರೆ. ಹಾಗೆ ಮರಣ ಕೂಡ ಅವಭೃತ ಆದ ಸ್ನಾನ. ಮರಣಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ಭಾಳ ಮನುಷ್ಯನಾಗಿ ಬೆಳೆದಿದ್ದಕ್ಕೆ ಅದು ಹುಟ್ಟಿದ್ದಕ್ಕೆ ಅದರ ಸಾರ್ಥಕತೆ ಏನು ಅಂದರೆ ಈ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬೇಕು. ಇನಿಪ್ಪಿರವಿ ಆನ್ ಮೈಂಡೇನ್, ಇನ್ನೊಂದು ಮರು ಹುಟ್ಟು ಬೇಡ. ಈಗ ಎಲ್ಲರೂ ಕೂಡ ಹೇಳ್ತಾರೆ. ಈಗ ಶಂಕರಾಚಾರ್ಯರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಇದರಲ್ಲಿ ಆದೌ ಕರ್ಮ ಪ್ರಸಂಗಾತ್ ಪಥಯತಿ ನಿತರಂ ಮಾತೃಗೋಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರ ಮೇಧ್ಯ ಮಧ್ಯೆ ಪಥಯತಿ ಜಠರಾಂ ಕ್ಷಂತವ್ಯೋ ಮೇ ಅಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭು ಅಂತಾರೆ. ಇವರು ಆಳ್ವಾರ್ ಹೇಳ್ತಾರೆ, ഇരുൾ ತರುಮ ಜ್ಞಾನത്തിൽ ಇನಿಪ್ಪಿರವಿಯಾನ್ ಮೇಂಡೇನ್. ಬರೀ ಅಜ್ಞಾನವೇ ಉಂಟು ಮಾಡುವಂಥ ಈ ಪ್ರಪಂಚದಲ್ಲಿ ನನಗಿನ್ನೊಂದು ಹುಟ್ಟು ಬೇಡ. ಇದು ಹಾಗಾದರೆ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂದರೆ ಭಗವಂತನಲ್ಲಿ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಳ್ಳಿ. ಇದು ಶರಣಾಗತಿ, ಟೋಟಲ್ ಸರೆಂಡರ್, ದ ಸೇಫೆಸ್ಟ್ ಆ್ಯಂಡ್ ಶೂರೆಸ್ಟ್ ವೇ ಆಫ್ ರೀಚಿಂಗ್ ಗಾಡ್. ಅದನ್ನು ಇಲ್ಲಿ ಅಹಂಕಾರ ಮಮಕಾರಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಇದ್ರದ್ದು ಇರಲೇಬಾರ್ದು. ನಾನು ನನ್ನದು ಅನ್ನೋದು ಹೋಗಬೇಕು. ನೀರು ನೊಮದೆನ್ನಿವೈ ಬೇರ್ ಮೊದಲ್ ಮಾಯ್ತು. ಯಾರ್ಯಾರಲ್ಲಿ ಏನೇನು ಅಪಚಾರ ಆಯಿತೋ ಅದನ್ನೆಲ್ಲ ಶೀರಿ ಅರುಳಾದೆ ಇರವಾನಿ ತಾರ ಪರೆಯಲೋರೆಂಬ ಒಂದೊಂದು ಪಾಶುರದಲ್ಲೂ ಕೂಡ ನಾವು ಹೇಗೆ ಸಮಾಜದಲ್ಲಿ ನಾವು ನಡೀಬೇಕು, ಮತ್ತೊಬ್ಬರ ಜೊತೆ ಹೇಗೆ ಪ್ರತಿಸ್ಪಂದಿಸಬೇಕು, ಎಲ್ಲ ಸಂದೇಶವೂ ಇದೆ. ಹಾಗಾಗಿ ವೇದದ ಸಂದೇಶ, ಈ ಆತ್ಮಗುಣಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಂಥದ್ದು ಅಮಾನಿತ್ವಂ ಅದಂಭಿತ್ವಂ, ಇವುಗಳನ್ನು ಈ ಸಂದೇಶ ಬಹಳ ಸುಂದರವಾಗಿ 30 ಪಾಶುರದಲ್ಲಿ ತಿಳಿಸ್ತಾಳೆ. ಕಡೆಯಲ್ಲಿ ಏನು ಅಂದರೆ ಭಗವಂತನಲ್ಲಿ ನಿತ್ಯ ಕೈಂಕರ್ಯ ಯಾಚನೆ. ಕೈಂಕರ್ಯ ಅಂದರೆ ಏನು ಅಂದರೆ ಪ್ರೀತಿಪೂರ್ವಕವಾದಂಥ ಸೇವೆ. ನಾನು ಭಗವಂತನಿಗೆ ಏನು ಮಾಡಲಿ, ಭಗವಂತ ನನಗೇನು ಕೊಡಲಿ ಅನ್ನೋದಲ್ಲ. ನೀನು ಕೊಟ್ಟೆ ಈ ಶರೀರ, ಇಂದ್ರಿಯಗಳನ್ನು ಶರೀರ ಕರ್ಣ ಕಳೇಬರಂ ವಿತರಿಸಿದೆಯೇ. ಈ ಚೇತನ ಯಾವ ಯೋನಿಗಳಲ್ಲಿ ಹಿಂದನೇಕ ಯೋನಿಗಳಲ್ಲಿ ಬಂದು ನಂದೆನಯ್ಯ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ಕನಕದಾಸರಾಗ್ತಾರೆ. ಸೊ ಭವ ಬಂಧನವನ್ನು ದಾಟಿಸೋದಕ್ಕಾಗಿ ಅವನಲ್ಲಿ ಶರಣಾಗೋದು, ಇದು ರಾಮಾನುಜರ ಭಾಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದು. ಆ ಶರಣಾಗತಿ ಶಾಸ್ತ್ರ ಅನ್ನೋದು ಈ ತಿರುಪಾಯಿ. ರಾಮಾಯಣ ಪೂರ ಪ್ರತಿ ಒಂದೊಂದು ಕಾಂಡದಲ್ಲೂ ಕೂಡ ಭಗವಂತನಲ್ಲಿ ಶರಣಾಗಿತ್ತು. ಅವರನ್ನು ಇದು ಮಾಡ್ಕೊಂಡು ಬನ್ನಿ. ಅದರಲ್ಲಿ ಪ್ರಧಾನವಾದ ಕಡೆಗೆ ವಿಭೀಷಣ ಶರಣಾಗತಿ. ವಿಭೀಷಣ ತನ್ನ ಪತ್ನಿ ಪುತ್ರರು ಎಲ್ಲರೂ ಬಿಟ್ಟು ತ್ಯಕ್ತ್ವ ಧಾರಾನ್ ಎಲ್ಲರನ್ನು ಬಂಧುನ್ ಸಖೀನ್ ಗುರನ್, ರಾಮನಲ್ಲಿ ಶರಣಾಗಿದ್ದೇನೆ. ಯಾಂಥ ರಾಮ ಸರ್ವಲೋಕ ಶರಣ್ಯಾಯ, ಎಲ್ಲ ಲೋಕದವರು ಶರಣಾಗ್ಬೋದು. ಅವನಲ್ಲಿ ನಾನು ಶರಣಾಗಿದ್ದೇನೆ.
ಈ ವಿಚಾರವನ್ನು ಶೀಘ್ರಂ ನಿವೇದೆಯ ಹರಿಗಣೇಶ್ವರ ಅಂತಾನೆ. ಸುಗ್ರೀವ, ನೀ ಬೇಗ ಹೋಗಿ ತಿಳಿಸು ಅಂತ. ಯಾಕೆ ಬೇಗ ಹೇಳಬೇಕು ಅಂತಂದರೆ, ನಾನು ರಾಮನ ತಮ್ಮ, ರಾವಣನ ತಮ್ಮ, ರಾವಣನನ್ನು ಬಿಟ್ಟು ಬಂದುಬಿಟ್ಟಿದ್ದೇನೆ. ನನ್ನ ಮನಸ್ಸು ಮತ್ತೆ ಅಯ್ಯೋ ನಮ್ಮ ಅಣ್ಣನ ಬಿಟ್ಟು ಬಂದಿದ್ದಲ್ಲ, ನಾನು ವಾಪಸ್ ಹೋಗ್ಬಿಟ್ರೆ ನನ್ನ ಮನಸ್ಸು ಕೆಡೋದಕ್ಕೆ ಮೊದಲು ನಾನು ರಾಮನಲ್ಲಿ ಶರಣಾಗಿದ್ದೇನೆ, ಸಂದೇಶ ತಿಳಿಸು ಅಂತ. ರಾಮ ಏನು ಮಾಡ್ದ, ಎಲ್ಲರನ್ನೂ ಸಭೆ ಸೇರಿಸ್ದ, ಎಲ್ಲರನ್ನೂ ಕೇಳ್ದ. ಎಲ್ಲರೂ ಹೇಳಿದ್ದೇನು ಅಂದರೆ, ಹೇಳಿ ಕೇಳಿ ನಮ್ಮ ಶತ್ರುವಾದ ರಾವಣ, ಅವನ ಸ್ವಂತ ತಮ್ಮ, ಅವನು ಸೇರಿಸ್ಕೊಳ್ಳೋದೆ ನಮ್ಮಲ್ಲಿ. ಅವನ ಭೂಸ್ಪರ್ಶ ಕಾಲು ಅವನು ನೆಲಕ್ಕೆ ತಲುಪೋಕೆ ಮೊದಲು ಅವನು ತಲೆ ತೆಗಿಬೇಕು ಅಂತಾರೆ. ಕಡೆಯಲ್ಲಿ ಆಂಜನೇಯನನ್ನು ಕೇಳ್ತಾನೆ ರಾಮ, ನಿನ್ನ ಸಲಹೆ ಏನು ಅಂತ. ಆ ಲಂಕೆಯಲ್ಲಿ ಯಾರು ಧರ್ಮವನ್ನು ತಿಳಿದವನು ಚೆನ್ನಾಗಿ ಅವನು ಇದ್ದಾನೆ ಅಂತಂದರೆ ಅವನು ಆಂಜನೇಯ ಅಂತ ಅವನು ಹೇಳ್ತಾನೆ. ಕಡೆಗೆ ರಾಮ ಹೇಳಿದ ಮಾತೇನು ಅಂದರೆ, ಆ್ಯಸ್ ಎ ಕಿಂಗ್ ಎಲ್ಲರ ಸಜೆಷನ್ ಕೇಳಿದ್ದೇನೆ. ನಾವು ಐ ಟೆಲ್ ಯು ಮೈ ಡಿಸಿಷನ್. ಯಾವಾಗ ಆಕಾಶ ಮಾರ್ಗದಲ್ಲಿ ನನ್ನಲ್ಲಿ ಶರಣಾದೆ ಅಂತ ಹೇಳಿದ್ನೋ ಆವಾಗಲೇ ನಾನು ಅವನಿಗೆ ಅಭಯವನ್ನು ಕೊಟ್ಟಿದ್ದಾಯಿತು ಅಂಥೇಳಿ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ಇದು ನನ್ನ ವ್ರತ. ಯಾರು ನನ್ನಲ್ಲಿ ಶರಣಾಗಿದ್ದು, ಬಂದವನು ಭೀಷಣ ಅಲ್ಲ, ಒಂದು ವೇಳೆ ರಾವಣನೇ ಆಗಿರಲಿ ನಾನು ಅವನನ್ನು ಕ್ಷಮಿಸ್ತೇನೆ, ನನ್ನಲ್ಲಿ ಶರಣಾದವನ್ನ ನಾನು ರಕ್ಷಿಸ್ತೇನೆ ಅಂತ. ಅದಕ್ಕಾಗಿ ಅವನನ್ನು ಶರಣಾಗತ ರಕ್ಷೈಕ ವ್ರತಿ, ಆ ವ್ರತವನ್ನು ತಗೊಂಡಿರು. ಇದೆಲ್ಲವನ್ನು ನೆನಪಿಸ್ತಾಳೆ ಗೋದಾದೇವಿ. ನೀನು ಭಕ್ತರನ್ನು ರಕ್ಷಿಸ್ತೀನಿ ಅಂತ ಹೇಳಿದೆ. ತಾನು ಬಲಾತ್ಕಾರದಿಂದ ರಂಗನಾಥನನ್ನೇ ಮದುವೆ ಆಗ್ತೀನಿ ಅಂದು, ಬೇರೆ ಮನುಷ್ಯನ ಮದುವೆ ಆಗೋಲ್ಲ ಅಂದು. ಮಾನಿಡವರ್ಕ್ ಎಂದು ಪೇಚು ಪಡೆಯಲು ವಾಳಗೆಲ್ಲಿ ಅನ್ಕಂಡಾಯ್ ಮನ್ಮಥನೆ ಅಂತಾಳೆ. ನಾಯ್ಚೇರ್ ತಿರುಮಳಿ ನಾಯಕಿ ಗೀತೆ ಅದು. ಆ ವಿರಹದ ತೀವ್ರತೆ ಅದಿದೆ. ತಿರುಮಂಗಯ್ಯಾಳ್ವಾರು ಈ ನಾಯಕಿ ಭಾವದಲ್ಲಿ ಆಡ್ತಾರೆ. 1200 ಪಾಶುರುಗಳು. ಅದು ಲವ್ ಸಾಂಗ್. ಅವನನ್ನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ. ಆ ವಿರಹದ ತೀವ್ರತೆ ಅಷ್ಟು. ಹೇಗಿದೆ ಸ್ಥಿತಿ ಅಂದರೆ, ನೀರಿನಿಂದ ತೆಗೆದ ಮೀನಿನಂತೆ. ಏನಾಗುತ್ತೆ ಮೀನು ತೆಗೆದರೆ? ಒದ್ದಾಡುತ್ತೆ, ಪ್ರಾಣ ಬಿಡುತ್ತೆ ಅಷ್ಟೆ. ಕಬೀರ ಹೇಳ್ತಾನೆ ಅವನ ಲೋಹಿನಲ್ಲಿ, ಬಾರೋ ಮನೆಗೆ ಪ್ರಿಯಕರನೇ, ನೀನಿಲ್ಲದೆ ಜೀವ ಸೊರಗಿದೆ, ಅನ್ನ ಸೇರೋದು ನಿದ್ದೆ ಬಾರದು, ಕಬೀರನ ಮನ ತಲ್ಲಣಗೊಂಡಿದೆ, ನೀನು ತಡ ಮಾಡಿದ್ರೆ ಈ ಶರೀರದಿಂದ ಆತ್ಮ ಹೊರಡುತ್ತೆ ಅಂತ. ಆ ತೀವ್ರತೆ ಬಂದಾಗ ಅದು ಅತಿ ಉತ್ಕಟವಾದಂಥ ಭಕ್ತಿ. ಪರಭಕ್ತಿ, ಪರಜ್ಞಾನ, ಪರಭಕ್ತೈಕ ಸ್ವಭಾವ ಮಾಂಕುರುಷ. ಅದನ್ನು ಗೋದಾದೇವಿ 30 ಪಾಶದಲ್ಲಿ ಬಹಳ ಸುಲಭವಾಗಿ ಸಂತೋಷವಾಗಿ ತಿಳಿಸ್ಕೊಂಡು, ವಾಕ್ಕಾಯೇಹಿ ಮದನುಷ್ಠಿತ ಅಕೃತ್ಯಾಕರಣ, ಕೃತ್ಯಾಕರಣ, ಭಗವದಪಚಾರ, ಭಾಗವತಾಪಚಾರ, ಅಸಖ್ಯಾಪಚಾರ, ಆರೋಪ, ನಾನಾ ವಿಧಾನಂತಾಪಚಾರಾನ್, ಆರಬ್ಧ ಕಾರ್ಯಾನ್, ಅನಾರಬ್ಧ ಕಾರ್ಯಾನ್, ಕೃತಾನ್, ಕ್ರಿಯಮಾಣಾನ್, ಕರಿಷ್ಯಮಾಣಾಂಚ ಸರ್ವಾನ್ ಅಶೇಷತ ಕ್ಷಮಸ್ವ. ಭಗವಂತನಲ್ಲಿ ಕ್ಷಮಾಪಣೆ ಕೇಳಬೇಕು. ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಲ್ಲ. ಪ್ರೇಯರ್ ನೆವರ್ ಗೋಸ್ ವೇಸ್ಟ್. ಒಳ್ಳೆಯ ಮನಸ್ಸಿನಿಂದ ಏನನ್ನು ಕೇಳಬೇಕು ಭಗವಂತನಲ್ಲಿ? ಭಾಳ ಸುಂದರವಾದ. ನಾವೆಲ್ಲ ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ DVJ ಅವರ ಮನಸ್ಸು ಮೊದಲೆನ್ನ, ಅದು ಪ್ರೇಯರು ನಮಗೆ. ಮನಸ್ಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸೋ ಗುರುವೇ ಹೇ ದೇವ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ, ಜಗದ ಪೊಗಳಿಕೆಗೆ ಬಾಯಿ ಬಿಡದೆ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ, ತಾನೆಲೆಯ ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ ಕಾಡಿನಲ್ಲಿರುವ ಹೂವಿನಂತೆ ನನ್ನ ಜೀವನ ಆಗಲಿ. ನನಗೆ ರೆಕಗ್ನಿಷನ್ ಬೇಡ, ನನಗೆ ಸನ್ಮಾನಗಳು ಇದು ಬೇಕಾಗಿಲ್ಲ, ನನ್ನ ಬಿಟ್ಟರಿಲ್ಲ, ಐ ಆಮ್ ಇಂಡಿಸ್ಪೆನ್ಸಿಬಲ್. ಈ ಉದ್ದಟತನ ಇವೆಲ್ಲ ಹೋಗಲಿ, ಹಂಬಲ್ ಆಗಿರಬೇಕು. ಇದನ್ನೆಲ್ಲ ತಿಳಿಸುವಂಥ ಸಂದೇಶಗಳನ್ನು ಬಹಳ ಸುಂದರವಾಗಿ ಸಖಿಯರನ್ನು ಹೇಳಿಸ್ತಾಳೆ. ಭಗವದ್ ಅನುಭವದಲ್ಲಿರುವಂಥ 10 ಜನ, 5 ಪರ್ವಗಳು, 5, 6, 30, ಒಂದೊಂದು 5 ಪದ್ಯಕ್ಕೆ ಒಂದೊಂದು ಪರ್ವ ಅಂತ. ಯಾರನ್ನು ನಾವು ಪಡಿಬೇಕು? ಕಿಂ ಕಾರಣಂ ಬ್ರಹ್ಮ ಉಪನಿಷತ್ನಲ್ಲಿ. ಹೂ ಇಸ್ ದ ಕ್ರಿಯೇಟರ್, ಹೂ ಇಸ್ ದ ಕಾಸ್? ಅದೇನು ಬ್ರಹ್ಮನೋ, ವಿಷ್ಣುನೋ, ಶಿವನೋ? ಇವುಗಳನ್ನೆಲ್ಲ ಚರ್ಚೆ ಮಾಡ್ತಾ ವೇದಗಳ ಆಧಾರದೊಂದಿಗೆ ನಾರಾಯಣನೇ ಮೋಕ್ಷಪ್ರದ, ಅವನಿಂದನೇ ಉಂಟಾದವರು. ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ಎಲ್ಲರಲ್ಲೂ ಅವನೇ ಇರೋದು. ಯಾರು ಪ್ರಧಾನ ಅಂತನ್ನೋದನ್ನು ತಿಳಿಸ್ತಾಳೆ. ಅದಕ್ಕಾಗಿ ಇವಳು ಮೊದಲನೇ ಪಾಶದಲ್ಲೇ ನಾರಾಯಣನೇ ನಮಕ್ಕೆ ಪರೈತರ್ವಾನ್, ಓನ್ಲಿ ನಾರಾಯಣ, ನಾಟ್ ಅದರ್ಸ್. ಶರಣಾಗತಿ ಶಾಸ್ತ್ರ ತಿರುಪಾವೈ ಎಲ್ಲರೂ ಪ್ರತಿದಿನ ಅನುಸಂಧಾನ ಮಾಡಿ ನಿಮ್ಮೆಲ್ಲರ ಬಾಳು ಚೆನ್ನಾಗಿರಲಿ, ಮನಸ್ಸು ನೆಮ್ಮದಿಯಿಂದಿರಲಿ, ಸಂತೋಷವಾಗಿರಿ. ಒಂದೊಂದು ದಿವಸವೂ ಕೂಡ ಇಟ್ಸ್ ವರ್ತ್ ಲಿವಿಂಗ್. ಭಗವಂತ ಏನು ಕೊಟ್ಟನು? ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿಯ ತನಕ ಕಾಯ ವಾಚ ಮನಸ ನನ್ನಿಂದ ನಡೆದದ್ದೆಲ್ಲವೂ ಭಗವಂತನ ಆರಾಧನೆ. ಹೇಗೆ ಶಂಕರರು ಆತ್ಮಾತ್ಮಂ ಗಿರಿಜಾಮತಿ ಸಾಚರ ಪ್ರಾಣಾಹ ಶರೀರಂ ಗೃಹಂ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ನಿದ್ರಾ ಸಮಾಧಿ ಸ್ಥಿತಿ ಪೂಜಾತೆ ವಿಷಯೋ ಭೋಗರಚನ ಸ್ತೋತ್ರಾಣಿ ಸರ್ವಾಗಿರ. ಮಾತಾಡಿದ್ದೆಲ್ಲ ಸ್ತೋತ್ರ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ
ಶಂಭೋತವ ಆರಾಧನ. ಹಾಗೆ ನಮ್ಮ ಬಾಳನ್ನು ಪೂರ್ಣವಾಗಿ ಭಗವನ್ವಯವಾಗಿ ಮಾಡಿಕೊಳ್ಬೇಕು. ಇದು ವೇದದಲ್ಲೂ ಕೂಡ ಜ್ಞಾನ ಯಜ್ಞ ಇದೆ. ತಸ್ಯೈವಂ ವಿದುಷೋ ಅಂತ ಭಾಳ ಸುಂದರವಾಗಿ ಬರುವಂಥದ್ದು. ಹಾಗೆ ನಮ್ಮ ಬಾಳು ಸಾರ್ಥಕತೆ ಆಗಬೇಕು. ನಮ್ಮಿಂದ ಏನು ಸಮಾಜಕ್ಕೆ ಸಾಧ್ಯವೋ ಅದನ್ನು ಮಾಡೋಣ. ಭಗವಂತನನ್ನು ಅದು ಕೊಡು ಇದು ಕೊಡು ಅಂತ ಕೇಳೋ ಬದ್ದು ಎಂಡು ಕುಡುಕ ರತ್ನ ಹೇಳ್ದ, ದೇವರೇನ್ರ ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ. ನಾವೆಲ್ಲ ಅವನಿಗೆ ಬಚ್ಚ ಸಂಬಂಧ. ಅವನು ಹಾಕಿ ತಾಳದಂಗೆ ಕಣ್ಣು ಮುಚ್ಕೊಂಡು ಇಳ್ದಂಗೆ ಇರೋದು ರತ್ನ ಪ್ರಪಂಚ. ಅದರಲ್ಲಿ ಶರಣಾಗತಿ ಸಂದೇಶವನ್ನು ಕೂಡ ಭಾಳ ಸುಂದರವಾಗಿ ಕೊಟ್ಟಿದ್ದಾರೆ. ತಿರುಪ್ಪಾವೈ ತುಂಬ ಸುಂದರವಾಗಿದೆ. ಎಲ್ಲ ಭಾಷೆಗಳಿಗೂ ಅನುವಾದ ಆಗಿದೆ. GP ರಾಜರತ್ನಮ್ಮು ಸಿರಿ ನೋಂಪಿ ಅಂತ ಒಂದು ಪುಸ್ತಕ ಹಾಕಿದ್ದಾರೆ. ಅದರಲ್ಲಿ ಕನ್ನಡದ ಅನುವಾದ ಇದೆ. ಆರ್ಯರ್ ಮೇಲ್ಕೋಟೆಯವರು ಅವರು ಕನ್ನಡದಲ್ಲಿ ಮಾಡಿದ್ದಾರೆ. ಇನ್ನೂ ಅನೇಕರು ಮಾಡಿದ್ದಾರೆ. ಅನೇಕ ಗ್ರಂಥಗಳು ಬಂದಿದೆ. ತಿರುಪ್ಪಾವೈ ಕೋಟಿ ಕನ್ಯಾದಾನ KS ಕೃಷ್ಣ ತಾತಾಚಾರ ಅಂತ ನಮ್ಮ ಗುರುಗಳು, ಅನಂತರಂಗಾಚಾರ್ಯ ಗುರುಗಳವರು. ಅವರು ಭಾಳ ಸುಂದರವಾದ ತಿರುಪ್ಪಾವೈ ರಸಾಸ್ವಾದಿನಿ ಅಂತ ಹಾಕಿದರು. ಇದಕ್ಕೆ ಹಿಂದಿಂದೆಲ್ಲ ತಮಿಳಿನಲ್ಲಿ ಜಸ್ಟ್ ವ್ಯಾಖ್ಯಾನಗಳು ಬೇರೆ ಬೇರೆ. ಈಗ ತಿರುವಾಯ್ಮೊಳಿಗೆ 3000 ಪಡಿ, 6000 ಪಡಿ, 12,000 ಪಡಿ, 24,000 ಪಡಿ, ಈಡು 36,000 ಪಡಿ ಏನಿದೆ. 4 ಲೈನಿಗೆ 30 ಪುಟ ಎಕ್ಸ್ಪ್ಲನೇಷನ್. ಒಂದೊಂದು ಪದಕ್ಕೆ ರಾಮಾಯಣ ಮಹಾಭಾರತ ಎಲ್ಲಗಳನ್ನು ಉಲ್ಲೇಖ ಕೊಟ್ಟು ಹಾಗೆ ತಿರುಪ್ಪಾವೈ. ಹಾಗಾಗಿ ಭಾಳ ಸುಂದರವಾದಂಥ ಎಷ್ಟೆಷ್ಟು ಒಳಗಡೆ ಹೋದರೆ ಅಷ್ಟು ಆನಂದವಾಗಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು.